ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡೋಕೆ ಬಂದಿರೋ ವಿಷಯ ಏನಪ್ಪ ಅಂತ ಅಂದರೆ, ಧರ್ಮಸ್ಥಳದ ಬಗ್ಗೆ ಆಗ್ತಾ ಇರೋಂಥ ವಿಚಾರಗಳ ಬಗ್ಗೆ ನಾನು ಮಾತಾಡೋಕೆ ಬಂದಿದ್ದೀನಿ. ಇದೇ ಫಸ್ಟು ನಾನು ಬರ್ತಾ ಇರೋದು. ನಾನೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀನಿ. ಅದು ಅಡುಗೆದು ಅಷ್ಟೇ, ಅಡುಗೆ ಮತ್ತು ವ್ಲಾಗ್ ಎರಡು ಮಾಡ್ತಾಯಿದ್ದೀನಿ. ಕಿಚನ್ದು ವೀಡಿಯೋಸ್ಗಳು ಹಾಗೆ ವ್ಲಾಗ್ಸ್ಗಳನ್ನ ಮಾಡ್ತಾಯಿದ್ದೀನಿ. ನಾನು 3 ವರ್ಷ ಆಯಿತು, ಹೆಚ್ಚು ಕಮ್ಮಿ ಈಗ ಅಕ್ಟೋಬರ್ ಬಂದರೆ 3 ವರ್ಷ ಆಯಿತು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಯಾವತ್ತೂ ಇದುವರೆಗೂ ನಾನು ಧರ್ಮಸ್ಥಳದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ. ನಿನ್ನೆ ಒಂದು ವಿಡಿಯೋ ನೋಡಿದೆ. ಸುಜಾತಾ ಭಟ್ ಅವರು ತನ್ನ ಮಗಳಲ್ಲ ಅಂತ ಹೇಳಿ ಒಂದು ಮೀಡಿಯಾಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಮಗೆ ಗೊತ್ತಿಲ್ಲ. ಯಾರೋ ಹೇಳಿದ್ರು, ಅದಕ್ಕೆ ನಾನು ಹೇಳಿದೆ ಅಂತ ಹೇಳಿದ್ರು. ಯಾರೋ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ಜೀವಭಯಕ್ಕೆ ನಾನು ಹೇಳಿದೆ ಅಂತ ಹೇಳಿಲ್ಲ. ಅಲ್ಲಿ ಯಾರೋ ಒತ್ತಡ ಮಾಡಿದ್ರು, ಅದಕ್ಕೆ ಹೇಳಿದೆ ಅಂತ ಹೇಳಿದ್ರು. ಮಗಳ ಪರವಾಗಿ ನ್ಯಾಯ ಕೇಳಕ್ಕೆ ಬಂದ ಒಬ್ಬ ತಾಯಿ ಅದೆಷ್ಟೇ ಕಷ್ಟ ಆದ್ರೂ ಕೂಡ ಸ್ಟಿಕನ್ನಾಗಿ ನಿಂತ್ಕೋಬೇಕು ಫಸ್ಟು. ಅದು ಮೇಯ್ನ್ ಬೇಕಾಗಿರೋದು. ಒಂದೊಂದು ಕಡೆ ಒಂದೊಂದು ದೊಡ್ಡ ಥರ ಹೇಳಿಕೆ ಕೊಡೋದು ಒಳ್ಳೇದಲ್ಲ. ಜನಗಳನ್ನ ದಾರಿ ದಿಕ್ಕು ತಪ್ಪಿಸ್ದಂಗೆ ಆಗುತ್ತೆ. ನಾವು ಯಾವ್ದು ನಂಬೋದು ಯಾವುದನ್ನು ಬಿಡೋದು ಅಂತ ಅನ್ನಿಸ್ಬಿಡುತ್ತೆ. ಸುಜಾತಾ ಭಟ್ ಅವರೇ ಒಂದ್ಸರಿ ಮೀಡಿಯಾದಲ್ಲಿ ಕೂತು, ನನ್ನ ಮಗಳಿಗೆ ಈ ರೀತಿ ಅನ್ಯಾಯ ಆಗಿದೆ, ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ, ನನ್ನ ಮಗಳು ನನಗೆ ಅಸ್ತಿ ಸಿಕ್ಕಿದ್ರೆ ಸಾಕು, ನಾನು ಏನು ಕಾರ್ಯ ಬೇಕು ಅದನ್ನು ಮಾಡ್ಕೋತೀನಿ ಅಂತ ಒಂದು ಇದರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಹಿಂಗಾಯಿತು, ನನಗೆ ಹಂಗೆ ಹೊಡೆದ್ರು ಬಡಿದ್ರು, ನನಗೆ ಜ್ಞಾನ ತಪ್ಪಿತ್ತು, ನಾನು ಕೋಮಾದಲ್ಲಿದ್ದೆ, ಏನೇನೋ ಹೇಳಿದ್ರು. ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಆ ಭಗವಂತ ಮಂಜುನಾಥನಿಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ಅವ್ರು ಹೇಳಿದ್ದಂತೂ ನಿಜ. ಈಗ ಅವರು ನನ್ನ ಮಗಳೇ ಎಲ್ಲ ಯಾವುದೋ ಒಂದು ಫೋಟೋ ತೋರಿಸ್ತಾರೆ, ಇನ್ನೆಲ್ಲ ಒಂದು ಮೀಡಿಯಾಗೆ ಹೋಗ್ಬಿಟ್ಟು ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ಅಷ್ಟು ಒಳ್ಳೇದಲ್ಲ. ಜನಗಳಿಗೆ ನಂಬಿಕೆನೇ ಹೋಗ್ಬಿಡುತ್ತೆ. ಇನ್ನು ಅವರು ನಿಜ ಹೇಳಕ್ಕೆ ಬಂದ್ರೂ ಕೂಡ ಸುಳ್ಳು ಅಂತಲೇ ಅನಿಸುತ್ತೆ. ಅವ್ರಿಗೆ ಅಷ್ಟು ಇದ್ದರೆ ಕರೆಕ್ಟಾಗಿ ನಿಂತ್ಕೋಬೇಕು. ಅದು ಏನಾಗ್ಬಿಡುತ್ತೆ, ಹೆಚ್ಚು ಕಮ್ಮಿ ಏನಾಗ್ಬಿಡೋಕ್ಕೆ ಸಾಧ್ಯ? ಏನೂ ಆಗಲ್ಲ. ನನಗೆ ನನ್ನ ಮಗಳ ಸಾವಿಗೆ ನ್ಯಾಯ ಬೇಕು ಅಂತ ಹೋದಾಗ ಅವರು ಆ ನ್ಯಾಯಕ್ಕೋಸ್ಕರ ಹೋರಾಡಬೇಕು, ಎಷ್ಟೇ ಕಷ್ಟ ಬಂದರು. ಅವ್ರು ಹೇಳಿದ್ರೆ ಹೇಳಿ, ಇವ್ರು ಹೇಳಿದ್ರೆ ಹೇಳಿ ಅಂತ ಅಂದ್ಬಿಟ್ಟು ಒಂದೊಂದು ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು ತುಂಬ ತಪ್ಪು. ನಾವು ಅವ್ರ ವಿಚಾರ ಕೇಳಿನೇ ಕಣ್ಣಲ್ಲಿ ನೀರು ಬಂತು. ನಮಗೆ ಅಷ್ಟು ಬೇಜಾರಾಯಿತು. ನಮಗೆ ಏನು ಈ ಪಾಪ ಇಷ್ಟು ವಯಸ್ಸಲ್ಲಿ ತಾಯಿ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾರೆ. ಅವ್ರ ಮಗಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ, ಅವ್ರಿಗೆ ದಿಕ್ಕು ದೆಸೆ ಇಲ್ಲ, ಹೋರಾಡೋದಕ್ಕೆ ಸಾಥ್ ಕೊಡೋದಕ್ಕೆ ಯಾರು ಬೆಂಬಲವಾಗಿ ನಿಲ್ತಾ ಇಲ್ಲ. ಇಷ್ಟೊಂದೆಲ್ಲ ಕಷ್ಟ ಇದೆಯಲ್ಲ ಈ ಅಮ್ಮಂಗೆ, ಇಷ್ಟು ಮಗಳಿಗೆ ಹಿಂಗೆ ಅನ್ಯಾಯ ಆಯಿತಾ, ಇವ್ರಿಗೆ ಹಿಂಗೆಲ್ಲ ಕಷ್ಟ ಕೊಟ್ರ ಧರ್ಮಸ್ಥಳದಲ್ಲಿ ಅಂತ ಹೇಳಿ ನಮಗೂ ಕಣ್ಣಲ್ಲಿ ನೀರು ಬಂತು. ದೇವರಾಣೆ ಮಂಜುನಾಥ ಸ್ವಾಮಿ ಸತ್ಯವಾಗ್ಲೂ ನಮಗೂ ಬೇಜಾರಾಗಿದೆ ಆ ವಿಚಾರ ಕೇಳಿ. ಈಗ ಅಷ್ಟು ವಯಸ್ಸಾಗಿದೆ ಅವ್ರಿಗೆ, ಒಂದೊಂದು ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೆಂಗೆ ನಂಬೋದು? ನಾವು ಧರ್ಮಸ್ಥಳಕ್ಕೆ ಹೋದಾಗ ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ಹೋಗಬೇಕು ಅನ್ಸೋದು. ನಾವು ಮನೆ ದೇವ್ರು ಹೋಗದೇ ಇದ್ದರೂ ಕೂಡ, ನಮ್ಮ ಮನೆ ದೇವ್ರುಗಳಿಗೆ ಪ್ರತಿ ವರ್ಷ ಹೋಗಿ ದರ್ಶನ ಮಾಡದೇ ಇದ್ದರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ನಾವು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ 1 ದಿನ ಅಲ್ಲ 2 ದಿನ 3 ದಿನ ಇರಬೇಕು ಅಂತ ಅನ್ಸೋದು. ಇರ್ತಿದ್ವಿ ಕೂಡ. ಒಂದು ಕಡೆ ಅಲ್ಲ ಇನ್ನೊಂದು ಕಡೆ ಹೋಗಿ ನಾವು ಸ್ಟೇ ಆಗ್ತಾಯಿದ್ವಿ. ಅಷ್ಟು ನಂಬಿಕೆ ಇತ್ತು ನಮ್ಮ ದೇವ್ರ ಬಗ್ಗೆ. ಈಗಲೂ ನಂಬಿಕೆ ಇದೆ. ಧರ್ಮಸ್ಥಳ ಅಂತ ಅಂದರೆ ಅದೊಂದು ತುಂಬ ಪವಿತ್ರವಾದ ಕ್ಷೇತ್ರ. ಅದು ಯಾವುದೇ ಮನೇಲಿ ಕೆಟ್ಟ ಗಲಾಟೆಗಳಾದಾಗ ಯಾರದೇ ಮನೇಲಿ ಅದು ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಸತ್ಯ ಮಾಡೋಣ ಅಂತ ಹೇಳ್ತಿದ್ರು. ಆ ಥರ ಧರ್ಮ ಇದ್ದಿದ್ದಂಥ ಜಾಗ ಅದು. ರಾಜಕಾರಣಿಗಳು ಅಷ್ಟೇ ಹೋಗಿ ಆಣೆ ಮಾಡಿ ಸತ್ಯ ಮಾಡಿದ್ದಾರೆ ಅಲ್ಲಿ. ಕೆಲವರೆಲ್ಲ ಅಲ್ಲೇ ಯಾವುದು ಅವ್ರಿಗೆ ತಕ್ಕ ಪ್ರತಿಫಲನೂ ಸಿಕ್ಕಿದೆ ಅಲ್ಲಿ. ಅಂಥ ಜಾಗದಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗಿದೆ ಅಂತ ಇದ್ದಾಗ, ಈಗ ಮಹೇಶ್ ತಿಮ್ರೋಡಿ ಅವರಾಗ್ಬೋದು, ಗಿರೀಶ್ ಮಟ್ಟಣ್ಣವರು ಆಗ್ಬೋದು, ಇವ್ರ ಕಡೆಯಿಂದ ಅಪಪ್ರಚಾರ ಸುಳ್ಳು ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಇಲ್ಲ ದೊಡ್ಡ ಮನೆಯವರಿಂದ ಆಗಿದೆ ಅಂತ ಸತ್ಯ ಆದರೆ ಅವ್ರಿಗೂ ಶಿಕ್ಷೆ ಆಗಲಿ. ಇಲ್ಲಿ ಯಾರು ದೊಡ್ಡವರಿಲ್ಲ, ಇಲ್ಲಿ ಯಾರು ದೇವರಲ್ಲ, ದೇವರೊಬ್ಬನೇ. ಯಾರನ್ನೂ ದೇವ್ರು ಮಾಡೋಕ್ಕೆ ಹೋಗಬಾರ್ದು, ಯಾರ ಬಗ್ಗೆ ಕೆಟ್ಟದಂಗೆ ಮಾತಾಡೋಕ್ಕೂ ಹೋಗಬಾರ್ದು. ಅಲ್ಲಾಗಿರೋ ಹೆಣ್ಮಕ್ಳುಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅದು ನಿಜವೇ ಆಗಿದ್ರೆ. ಆ ಭಗವಂತ ಇದ್ದಾನೆ. SIT ತನಿಖೆ ಆಗ್ತಾ ಇದೆ, ಬುರುಡೆಗಳೆಲ್ಲ ಸಿಗ್ತಾ ಇದೆ. ಏನೋ ಒಂದೊಂದು ಮೀಡಿಯಾದಲ್ಲಿ ಒಂದೊಂಥರ ತೋರಿಸ್ತಾ ಇದ್ರು. ಮೀಡಿಯಾದಲ್ಲಿ ಕೆಟ್ಟ ಮೀಡಿಯಾ ಅಂದರೆ ನಮ್ಮ ಕರ್ನಾಟಕದಲ್ಲಿರೋಂಥ ಕೆಟ್ಟ ಮೀಡಿಯಾದಷ್ಟು ಇನ್ನೆಲ್ಲೂ ಇಲ್ಲ. ಮೀಡಿಯಾ ವರ್ಸ್ಟ್ ಮೀಡಿಯಾ ಕರ್ನಾಟಕದಲ್ಲಿರೋಂಥ ಮೀಡಿಯಾ. ನ್ಯಾಯಕ್ಕೆ ಬೆಂಬಲ ಇಲ್ಲ, ಆಯಿತಾ? ಬೇಡದಿರೋ ವಿಚಾರಗಳನ್ನ 1000 ಸರಿ ಎಳೆದು ಬಿಡ್ತಾರೆ, ಆಯಿತಾ? ಈ ಥರ ದರಿದ್ರ ಮೀಡಿಯಾ ಎಂಟೈರ್ ಇಂಡಿಯಾದಲ್ಲಿ ಇಲ್ಲ, ಎಂಟೈರ್ ವರ್ಲ್ಡಲ್ಲೇ ಇಲ್ಲ. ಅಷ್ಟು ಕೆಟ್ಟು ಕುಲಗೆಟ್ಟೋಗ್ಬಿಟ್ಟಿದೆ. ಹೆಣ್ಮಕ್ಳ ಬಗ್ಗೆ ಮೀಡಿಯಾದವ್ರು ಕೆಟ್ಟದಾಗ ಮಾತಾಡ್ತಾರೆ, ಆಯಿತಾ? ಅಲ್ಲಾಗಿರೋ ಅನಾಹುತದ ಬಗ್ಗೆ ಕಾನೂನು ಪ್ರಕಾರವಾಗಿ ಏನೇ ನಡೀತಾ ಇದೆ ಅದು ನಡೀಲಿ.
ನಡೆಯೋಕೆ ಬಿಟ್ಟಿದ್ದಾರೆ. ಈಗ ಆಗ್ತಾ ಇದೆ ಕಾನೂನು ಪ್ರಕಾರವಾಗಿ SIT ರಚನೆ ಆಗಿದೆ, SIT ತನಿಖೆ ಆಗ್ತಾ ಇದೆ. ಏನು ರಿಸಲ್ಟ್ ಬರುತ್ತೆ ಕಾದು ನೋಡೋಣ ಬಿಡಿ. ಯಾಕೆ ಅಷ್ಟು ಆತರ, ಅಷ್ಟು ಕೋಪ? ಆ ಮತ ಈ ಮತ ಆ ಧರ್ಮ, ಯಾಕೆ ಧರ್ಮಗಳನ್ನ ಎಳಿತೀರಾ? ಮಂಜುನಾಥ ಸ್ವಾಮಿ ಬಗ್ಗೆ ಯಾರಾದರೂ ಮಾತಾಡಿದ್ದಾರೆ? ಧರ್ಮಸ್ಥಳದ ಬಗ್ಗೆ, ದೇವಸ್ಥಾನದ ಬಗ್ಗೆ ಯಾರು ಧರ್ಮಸ್ಥಳದಲ್ಲೇ ಇನ್ಕ್ಲೂಡಿಂಗ್ ಧರ್ಮಸ್ಥಳದಲ್ಲೇ ಆಗಿರೋದ್ರಿಂದ ಧರ್ಮಸ್ಥಳದ ಹೆಸರನ್ನೇ ತಗೋಬೇಕಾಗತ್ತೆ. ಅದು ಅನಿವಾರ್ಯ. ಅದು ನಮ್ಮ ಧರ್ಮಸ್ಥಳದ ಹೆಸರು ಹೇಳಿಬೇಡಿ ಅಂದರೆ ಏನು ಅರ್ಥ? ಅದಕ್ಕೆ ಧರ್ಮಸ್ಥಳದಲ್ಲಿ ಆಗಿರೋ ಅನಾಹುತಗಳ ಬಗ್ಗೆ ತಾನೇ ಹೇಳ್ತಾ ಇರೋದು. ಇನ್ನೆಲ್ಲೋ ನಡೆದಿರೋದನ್ನ, ಬೆಂಗಳೂರಲ್ಲಿ ನಡೆದಿರೋದನ್ನ, ನಂಜನಗೂಡಲ್ಲಿ ನಡೆದಿರೋದನ್ನ, ಮೈಸೂರಲ್ಲಿ ನಡೆದಿರೋದನ್ನ ಯಾರಾದ್ರೂ ಧರ್ಮಸ್ಥಳ ಅಂತ ಹೇಳೋಕ್ಕಾಗುತ್ತಾ? ಅಲ್ಲಿ ಆ ಪ್ರದೇಶದಲ್ಲಿ, ಆ ಸುತ್ತಮುತ್ತಲ ಜಾಗದಲ್ಲಿ ಏನು ಅನ್ಯಾಯ ಆಗಿದೆ ಆ ಸ್ಥಳದ ಹೆಸರು ಹೇಳೋದು ಅನಿವಾರ್ಯ. ಅದನ್ನ ಬಿಟ್ಟು ಧರ್ಮಸ್ಥಳದ ಹೆಸರಿತ್ಬೇಡಿ, ಯಾವನೊಬ್ಬ ಸಮೀರ್ ಬಂದ ಅನ್ಯ ಧರ್ಮಿ, ಅವನು ಯಾವನ ನಮ್ಮ ಬಗ್ಗೆ ಮಾತಾಡೋಕ್ಕೆ ಹೇಳಿದ್ರಿ ತಾನೆ? ಯಾವನ ಬಂದು ಯಾವುದೋ ಧರ್ಮದವ್ರು ಬಂದು ಮಾತಾಡೋಕ್ಕಿಂತ ಮುಂಚೆ ನೀವು ಯಾಕೆ ಎಚ್ಚೆತ್ಕೋಬಾರ್ದಾಗಿತ್ತು? ಬೇಡವಾಗಿತ್ತಲ್ವ ನಮಗೆ? ನಮ್ಮ ಧರ್ಮ ಒಪ್ಕೋತೀನಿ, ನಾನು ಹಿಂದೂ ಧರ್ಮ ಅಪ್ಪಟ ಅಭಿಮಾನಿ, ನಾನು ಹಿಂದೂ ಧರ್ಮ. ನಾನು ಮುಂದಿನ ಜನ್ಮ ಅಲ್ಲ, ಎಷ್ಟು ಜನ್ಮ ಇದ್ರು ನಾನು ಹಿಂದುವಾಗಿ ಹುಟ್ಟಬೇಕು ಅಂತಲೇ ನಾನು ಆಸೆ ಪಡೋರು ಆಯಿತಾ? ಇನ್ಯಾವನ ಬಂದು ಈಗ ನಮ್ಮನೆ ವಿಚಾರಗಳನ್ನ ಪಕ್ಕದ ಮನೆಯವ್ರು ಬಂದು ಕೇಳಿದ್ರೆ ನಮ್ಗೆ ಹೆಂಗೆ ಅನಿಸುತ್ತೆ? ಅವ್ನು ಬರೋ ತನಕ ಯಾಕೆ ಬಿಡಬೇಕಿತ್ತು? ಫಸ್ಟ್ ಆಫ್ ಆಲ್ ಬೇರೆ ಧರ್ಮದವರು ಬಂದು ನಮ್ಮ ಧರ್ಮದ ಬಗ್ಗೆ ಆಗಲಿ, ನಮ್ಮ ಸಮಸ್ಯೆಗಳ ಬಗ್ಗೆ ಬಂದು ಮಾತಾಡೋ ತನಕ ಯಾಕೆ ಬಿಟ್ಕೋಬೇಕಿತ್ತು? ಫಸ್ಟ್ ಆಫ್ ಆಲ್ ಬೇಕಾಗಿರಲಿಲ್ಲ ಅಲ್ವಾ? ನಮ್ಮನ್ನು ನಾವು ಸರಿ ಮಾಡ್ಕೊಂಡಿದ್ರೆ ಯಾವನ ಬಂದು ಯಾಕೆ ಮಾತಾಡಬೇಕಿತ್ತು? ಎಲ್ಲರೂ ಮಾತಾಡ್ತಾರೆ. ರಸ್ತೆಗೆ ಬಂದಮೇಲೆ, ಮನೆ ವಿಚಾರ ರಸ್ತೆಗೆ ಹೋದಾಗ ಎಲ್ಲರೂ ಮಾತಾಡ್ತಾರೆ, ಕಾಮನ್ ಅದು. ತಡೆಯೋರು ಯಾರಿಲ್ಲ ಇಲ್ಲಿ. ಎಲ್ರಿಗೂ ಮಾತಾಡೋ ಅಧಿಕಾರ ಇದೆ. ವಾಕ್ ಸ್ವಾತಂತ್ರ್ಯ ಇದೆ ನಮ್ಮ ಸಂವಿಧಾನದಲ್ಲಿ. ಎಲ್ರಿಗೂ ಮಾತಾಡೋ ಅಧಿಕಾರ ಇದೆ. ಅವನು ಮಾತಾಡ್ತಾನೆ ನಮ್ಮ ಧರ್ಮದ ಬಗ್ಗೆ, ಧರ್ಮಸ್ಥಳದ ಬಗ್ಗೆ, ಮಂಜುನಾಥನ ಬಗ್ಗೆ ಯಾರು ಮಾತಾಡಿಲ್ಲ. ಇದುವರೆಗೂ ಯಾರು ಮಾತಾಡಿಲ್ಲ. ಸುಮ್ಮನೆ ಯಾಕೆ ಹುಡ್ಕೋತೀರಾ? ನನಗೆ BJP ಬಗ್ಗೆ ತುಂಬ ಅಭಿಮಾನ ಇತ್ತು. ಧರ್ಮದ ಬಗ್ಗೆ ಬೇಡ. SIT ರಚನೆ ಆಗಿದೆ, SIT ತನಿಖೆ ಆಗ್ತಾ ಇದೆ. ರಿಸಲ್ಟ್ ಬರೋ ತನಕ ಯಾಕೆ ಅಷ್ಟೊಂದು ಆತರ ಯಾಕೆ? ದೊಡ್ಡವರಾದ್ರೇನು ಚಿಕ್ಕವರಾದ್ರೇನು ಯಾರಿಗಾದ್ರೂ ಅಷ್ಟೇ ಶಿಕ್ಷೆ ಆಗಲೇಬೇಕು. ಅದೇ ಧರ್ಮಸ್ಥಳದಲ್ಲಿ ಆಗಿರೋ ಅನ್ಯಾಯಗಳಿಗೆ ಧರ್ಮ ಕೊಡಿಸೋದಕ್ಕೆ ಶ್ರೀ ಮಂಜುನಾಥನೇ ಪ್ರೇರಣೆ ಕೊಟ್ಟಿದ್ದಾನೆ ಅಂತಲೇ ಅಂದ್ಕೊಳ್ಳಿ. ಈಗ ಅಕಸ್ಮಾತ್ ಏನಾದ್ರೂ ಮಟ್ಟಣ್ಣನವ್ರ ಕಡೆಯಿಂದ ಆಗಲಿ, ಗಿರೀಶ್ ಮಟ್ಟಣ್ಣವರಾಗಲಿ, ಇಲ್ಲಾಂದ್ರೆ ಮಹೇಶ್ ತಿಮ್ರೋಡಿ ಅವರಾಗಲಿ, ಅವ್ರ ಕಡೆಯಿಂದ ಅನ್ಯಾಯ ಆಗಿದೆ ಅಂದರೆ ಅವ್ರಿಗೆ ಶಿಕ್ಷೆ ಖಂಡಿತ ಆಗಲಿ. ಜನಗಳ ಭಾವನೆಗಳಿಗೆ ಧಕ್ಕೆ ತರೋಂಥ ಕೆಲಸ ಮಾಡೋಂಥ ಯಾವುದೇ ವ್ಯಕ್ತಿ ಆದ್ರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ದೊಡ್ಡ ವ್ಯಕ್ತಿ ಆದರೂ ಅಷ್ಟೇ, ಚಿಕ್ಕವರಾದರೂ ಅಷ್ಟೇ, ಬಡವಾದರೂ ಅಷ್ಟೇ, ಬಲ್ಲಿದಾದರೂ ಅಷ್ಟೇ, ಎಲ್ರಿಗೂ ಶಿಕ್ಷೆ ಆಗಲಿ. ವೆಯ್ಟ್ ಮಾಡಿ. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದನ್ನು ಬಿಡಿ. ಅಲ್ಲಿ ಸತ್ತಿರೋ ಹೆಣ್ಮಕ್ಳುಗಳು ಹಿಂದೂ ಹೆಣ್ಮಕ್ಳುಗಳೇ, ಯಾರು ಮುಸ್ಲಿಮ್ಸ್ ಎಲ್ಲ ಹೋಗಿಲ್ಲ ಅಲ್ಲಿ. ಯಾವನ ಬಂದು ಮುಸ್ಲಿಮ್ಸ್ ಅವನು ಬಂದು ನಮ್ಮ ಬಗ್ಗೆ, ಹಿಂದೂ ಬಗ್ಗೆ ಮಾತಾಡ್ದ, ವಿಡಿಯೋ ಮಾಡ್ದ, AI ವಿಡಿಯೋ ಮಾಡ್ದ, ನೀವೇ ಮಾಡಬೇಕಿತ್ತು. ಹೋಗಿ ದನಿ ಎತ್ತಬೇಕಿತ್ತು. ಯಾವನು ಬರೋ ತನಕ ಯಾಕೆ ಬಿಟ್ರಿ? ಇನ್ಯಾರ ಬಂದು ಮಾತಾಡೋ ಲೆವೆಲ್ಗೆ ಯಾಕೆ ಇಟ್ಕೋಬೇಕಿತ್ತು? ಆಗಿರೋ ಅನ್ಯಾಯಗಳ ಬಗ್ಗೆ ಹೇಳಿದಾನಲ್ವಾ, ಸರಿ ಮಾಡ್ಕೊಳ್ಳಿ. ಈಗ ನಾವು ಮಾತಾಡಲ್ವಾ? ಧರ್ಮ ಸತ್ಮೇಲೆಲ್ಲ ಮಣ್ಣಿಗೆ ಹೋಗಬೇಕು. ಆಯ್ತಾ? ರಾಷ್ಟ್ರಪತಿ ಆದರೂ ಅಷ್ಟೇ, ಸಾಮಾನ್ಯ ಜನರು ಅಷ್ಟೇ, ಮಣ್ಣಿಗೆ ಹೋಗಬೇಕು. ಧರ್ಮ ಯಾವುದು ಮುಖ್ಯ ಅಲ್ಲ. ಇಲ್ಲಿ ಯಾರು ಬರ್ಸ್ಕೊಂಬಂದಿಲ್ಲ, ಅಗ್ರಿಮೆಂಟ್ ಮಾಡಿಸ್ಕೊಂಬಂದಿಲ್ಲ. ಇಲ್ಲಿ ಯಾರು ಇಷ್ಟು ವರ್ಷ ಬದುಕ್ತೀವಿ, ಹಿಂಗೆ ಬದುಕ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಮನುಷ್ಯ ದೇವರಾಗಕ್ಕೆ ಸಾಧ್ಯ ಇಲ್ಲ. ಫಸ್ಟು ಮನುಷ್ಯ ಯಾವತ್ತೂ ದೇವರಾಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಥರ ಟ್ರೀಟ್ ಮಾಡಿ, ಒಳ್ಳೆ ವ್ಯಕ್ತಿನ ಒಳ್ಳೆ ವ್ಯಕ್ತಿ ಥರನೇ ಟ್ರೀಟ್ ಮಾಡಿ. ದೇವ್ರಿಗೆ ಹೋಲಿಸ್ಬೇಡಿ. ಯಾರು ದೇವರಾಗಕ್ಕೆ ಸಾಧ್ಯ ಇಲ್ಲ. ಅದು ಈ ಕಾಲದಲ್ಲಿ ಹೋಯ್ತು, ಜಮಾನದಲ್ಲಿ ಹೋಯ್ತದು ವರ್ಷ, ಅದು ಹೋಗ್ಬಿಡ್ತದು. ಋಷಿಮುನಿಗಳ ಕಾಲದಲ್ಲೇ ಹೋಗ್ಬಿಡ್ತದು. ಈಗ ಯಾವನು ಮನುಷ್ಯ ದೇವರಾಗಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸ್ವಾರ್ಥ ಜೀವನ. ಎಲ್ರದ್ದು ಒಂದು ಜೀವನನೇ. ಒಂದು ಬೆಲೆ ಕೊಡಿ, ಹೆಣ್ಮಕ್ಳುಗಳಿಗೆ ಬೆಲೆ ಕೊಡಿ. ಯಾರದೇ ಹೆಣ್ಮಕ್ಳು, ಈ ಸಮೀರ್ ತಾಯಿಗೆ ಆಗಲಿ, ಸೌಜನ್ಯ ಅವ್ರ ತಾಯಿಗೆ ಆಗಲಿ ಯಾಕೆ ಮಾತಾಡ್ತೀರಾ? SIT ತನಿಖೆ ಆಗಿದೆ, ಬರುತ್ತೆ, ರಿಸಲ್ಟ್ ಬರೋ ತನಕ ಯಾಕೆ ನಿಮ್ಗೆ ಅಷ್ಟೊಂದು ಆತರ? ನಾವು ಹೋರಾಡಬೇಕಾಗಿರೋದು ಸೌಜನ್ಯ ಮೇಲೆ ಆಗಿರೋ ದೌರ್ಜನ್ಯದ ಬಗ್ಗೆ ನಾವು ಹೋರಾಟ ಮಾಡಬೇಕು. ನಾನೊಬ್ಬಳು ಸಣ್ಣ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಇವತ್ತು ನಾನು ದನಿ ಎತ್ತುತ್ತಾ ಇರೋದು. ನಾವು ಸಪೋರ್ಟ್ ಮಾಡ್ತೀವಿ ನ್ಯಾಯಕ್ಕಷ್ಟೇ. ಅದು ಯಾರಾದರೂ ಆಗ್ಬೋದು. ನ್ಯಾಯಕ್ಕೆ ನಿಲ್ಲೋಣ. ನ್ಯಾಯ ಎಲ್ಲಿದೆ ಅಲ್ಲಿ ನಿಲ್ಲೋಣ. ಧರ್ಮ ಎಲ್ಲಿದೆ ಅಲ್ಲಿ ಹೋಗೋಣ.
ಅನ್ಯಾಯಕ್ಕೆ ಯಾರು ಸಪೋರ್ಟ್ ಮಾಡಬಾರ್ದು. ನಮ್ಮ ಮಕ್ಕಳಿರ್ತಾರೆ, ನಮ್ಮ ಫ್ಯಾಮಿಲಿ ಇರುತ್ತೆ. ಅನ್ಯಾಯಕ್ಕೆ ಯಾವತ್ತೂ ನಾವು ಸಪೋರ್ಟ್ ಮಾಡ್ತೀವಿ, ನಮ್ಮ ಸರ್ವನಾಶ ಖಂಡಿತ. ನ್ಯಾಯದ ಪರ ನಿಲ್ಲೋಣ, ಧರ್ಮದ ಪರ ಹೋಗೋಣ. ಇದೆಲ್ಲ ಮೊದಲೇ ಎಲ್ಲವೂ ಸರಿಯಾಗಿದ್ದಿದ್ರೆ ಈ ಲೆವೆಲಿಗೆ ಬರ್ತಿರ್ಲಿಲ್ಲ, ಯಾವನು ಬರ್ತಾ ಇರಲಿಲ್ಲ. ಧರ್ಮ ಅಂತ ಎಲ್ಲೂ ಹೋಗ್ಬೇಡಿ, ಎಲ್ಲ ಸಾಯೋದೆಲ್ಲ ಈ ಭೂಮಿ ಒಳಗಡೆ, ಭೂಮಿ ಮೇಲೇನೆ. ಯಾವನ್ನು ತೊಗೊಂಡೋಗಿ ನೀನು ಮಹಾರಾಜ ಅಂತ ಅಂದ್ಬಿಟ್ಟು ಉಪ್ಪುರ್ಕೆನಲ್ಲಿ ಅವನ್ನ ಸುಡೋಕೆ ಹೋಗಲ್ಲ, ಅವನು ಮಣ್ಣಿಗೆ ಹಾಕೋದು. ಪಂಚಭೂತಗಳಲ್ಲಿ ಎಲ್ಲರೂ ಲೀನನೇ ಆಗಬೇಕು. ಇಲ್ಲಿ ಯಾರೂ ಶಾಶ್ವತ ಅಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಅಲ್ಲಿ ಆಗಿರೋಂಥ ಅನ್ಯಾಯ ನಿಜನೇ ಆಗಿದ್ರೆ, ಮಂಜುನಾಥ ಸ್ವಾಮಿ ಇರೋದೇ ನಿಜ ಆಗಿದ್ರೆ, ಅವರು ಖಂಡಿತ ಆ ಸ್ವಾಮಿನೇ ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ. ಕಾಯೋಣ. ನಾವು ನಮ್ಮ ಮನೆ ದೇವ್ರಿಗೆ ಹೋಗೋಕ್ಕಿಂತ ಮುಂಚೆ ನಾವು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅನ್ಸೋದು. ವರ್ಷಕ್ಕೊಂದ್ಸರಿ ಮಕ್ಳಿಗೆ ರಜಾ ಬಂದರೆ ಧರ್ಮಸ್ಥಳಕ್ಕೆ ಹೊರಡ್ತಾ ಇದ್ವಿ. ಒಂದಲ್ಲ ಎರಡೆರಡು ದಿನ ಇರ್ತಾ ಇದ್ವಿ. ಯಾಕಂದರೆ ಅಲ್ಲಿ ನಂಬಿಕೆ, ಪವಿತ್ರತೆ, ನಮಗೆಲ್ಲಿ ಖುಷಿ ಸಿಗೋದು. ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದರೆ ಏನೋ ಮನಸ್ಸಿಗೆ ನೆಮ್ಮದಿ, ಖುಷಿ ಸಿಗೋದು. ವರ್ಷಕ್ಕೊಂದ್ಸರಿ ಈಗಲೂ ರಜಾ ಸಿಕ್ಕಿದ್ರೆ ಸಾಕು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಅನ್ಸೋದು. ಈಗ ಹೆಣ್ಮಕ್ಳು ನಾವು ಇಟ್ಕೊಂಡು ಹೋಗೋಕ್ಕೆ ಭಯ. ಇವೆಲ್ಲ ಸರಿ ಹೋಗಬೇಕು ಅಂತ ಅನಿಸುತ್ತೆ. ಇವೆಲ್ಲ ಸರಿ ಹೋಗಬೇಕು. ಆ ಮಂಜುನಾಥ ಸ್ವಾಮಿ ನಮ್ಮನ್ನ ಮತ್ತೆ ಅಲ್ಲಿ ಕರೆಸ್ಕೊಂಡು ಅವ್ರ ದರ್ಶನ ನಮಗೆ ಕೊಡಬೇಕು ಅನ್ನೋದನ್ನೇ ನಾವು ಕೇಳೋದು. ಇವೆಲ್ಲ ಸರಿ ಹೋಗಬೇಕು ಅಂದರೆ ಸ್ವಲ್ಪ ತಾಳ್ಮೆಯಿಂದ ಇರಿ. ನಾವು ಅವಾಗೆಲ್ಲ ಮನೆಯಲ್ಲಿ ಜಗಳ ಆದಾಗೆಲ್ಲ ಏನಾಗ್ತಾ ಇತ್ತು ಅಂದರೆ, ಧರ್ಮಸ್ಥಳಕ್ಕೆ ಹೋಗ್ಬಿಡೋಣ, ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಸಂಸಾರನೇ ಬೇಡಪ್ಪ, ಎಲ್ಲರೂ ಹೋಗಿ ಒಂದು ಜೀತ ಮಾಡ್ಕೊಂಡಿದ್ರು ಸರಿನೇ, ಬೇಡ ಸಂಸಾರ ಬೇಡ ಅಂದ್ಬಿಟ್ಟು ಮನೇಲಿ ಗಂಡ ಹೆಂಡತಿ ಜಗಳ ಆದರೂ ಬಾಯಲ್ಲಿ ಬರ್ತಾ ಇದ್ದಿದ್ದೆ ಧರ್ಮಸ್ಥಳ ಅಂತ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಕಸ ಮುಸ್ರೆ ತೊಡ್ಕೊಂಡು ಏನೋ ಒಂದು ತರ್ಗಿರ್ಕಾರಿ ಹೆಚ್ಕೊಂಡು ನಮ್ಮ ಮಕ್ಕಳು ಸಾಕೋಣ ಅಂತ ಅನ್ನಷ್ಟು ಲೆವೆಲಿಗೆ ನಾವು ಮಾತಾಡ್ತಾ ಇದ್ವಿ. ಈಗ ಸ್ವಲ್ಪ ಭಯ ಹುಟ್ಟಿದೆ ಎಲ್ರಿಗೂ. ಅಲ್ಲಾಗಿರೋ ಅನಾಹುತಗಳು ಹಂಗೆ ಇದೆ. ನಮ್ಮದು ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳಿರೋರು ಯಾರು ಆ ಥರ ಮಾತಾಡಲ್ಲ. ಸರಿ ಹೋಗಬೇಕು, ಯಾರೇ ಆಗಲಿ ಅವರು ಶಿಕ್ಷೆ ಆಗಲಿ, ಅದು ದೊಡ್ಡವರಾಗಲಿ ಚಿಕ್ಕವರಾಗಲಿ. ಈಗ ಅಪಪ್ರಚಾರ ಮಾಡ್ತಿರೋರ್ಗೂ ಶಿಕ್ಷೆ ಆಗಬೇಕು. ಅಪಪ್ರಚಾರ ಆಗ್ತಾ ಇದ್ದಿದ್ದು ನಿಜ ಸತ್ಯ ಅಂತ ಆಗಿ ಅವ್ರ ಬಗ್ಗೆ ಕರೆಕ್ಟ್ ಎಲ್ಲ ಅಂಕಿಅಂಶಗಳನ್ನ ಪೂರ್ತಿ ಆದಮೇಲೆ ಅವರು ತಪ್ಪಿತಸ್ಥರು ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಬಿಡುತ್ತಾ ಧರ್ಮ ಎಲ್ಲೂ ಯಾವತ್ತೂ ಯಾರನ್ನೂ ಕೈ ಬಿಡಲ್ಲ. ಧರ್ಮ ಒಂದಲ್ಲ ಒಂದಿನ ಸೋತ್ರೂ ಕೂಡ ಶಾಶ್ವತ ಅಲ್ಲ. ಅದು ಒಂದಲ್ಲ ಒಂದಿನ ತಲೆ ಎತ್ತುತ್ತೆ. ಧರ್ಮಕ್ಕೆ ಯಾವತ್ತೂ ಗೆಲುವು ಇದ್ದೇ ಇರುತ್ತೆ. ಧರ್ಮ ಯಾವತ್ತೂ ಗೆಲ್ಲುತ್ತೆ. ಕಾಯೋಣ, ಧರ್ಮಕ್ಕೋಸ್ಕರ ಹೋರಾಟ ಮಾಡೋಣ. ಅಧರ್ಮಿಗಳಿಗೆ ಸಹಾಯ ಮಾಡೋದು ಬೇಡ. ಅಧರ್ಮಿಗಳ ಪರ ನಿಂತು ನಾವು ನಮ್ಮ ವ್ಯಕ್ತಿತ್ವನ ಕೆಟ್ಟದಾಗಿ ರೂಪಿಸ್ಕೊಳ್ಳೋದು ಬೇಡ. ಕಾಯೋಣ. ನಾವು ಮತ್ತೆ ಎಂದಿನಂತೆ ಧರ್ಮಸ್ಥಳಕ್ಕೆ ಹೋಗಿ ಎಲ್ಲವೂ ಸರಿ ಹೋಗಬೇಕು ಅಂತ ಅನ್ನೋದೇ ನಮ್ಮ ಆಶಯ. ನನ್ನ ಬಯಕೆನೂ ಕೂಡ ಅದೇನೆ, ಎಲ್ಲರೂ ಬಯಕೆನೂ ಅದೇನೆ. ನಾನು ಒಬ್ಬಳದೇ ಇಲ್ಲ, ಕರ್ನಾಟಕ ಜನತೆ ಎಲ್ಲ. ಈಗ ಇದು ಕರ್ನಾಟಕದಲ್ಲ, ಹೆಚ್ಚು ಕಮ್ಮಿ ಪ್ರಪಂಚದಾದ್ಯಂತ ಹರಡ್ತಾ ಇದೆ ಈ ಸುದ್ದಿ. ಎಲ್ಲದಕ್ಕೂ ಒಂದು ಮುಕ್ತಿ ಅನ್ನೋದಿರುತ್ತೆ. ತಪ್ಪು ಮಾಡಿದವ್ರು ಯಾರೇ ಆಗಲಿ ಅವರು ಶಿಕ್ಷೆ ಆಗಲಿ ಅಂತ ಬಯಸಿ. ಇಲ್ಲ ಅವ್ರು ಮಾಡಿಲ್ಲ ಅನ್ನೋದಕ್ಕೆ ನೀವೇನು ನೋಡಿಲ್ಲ, ನಾವೇನು ನೋಡಿಲ್ಲ. ಅಲ್ಲಿ ಆಗಿರೋದಂತೂ ಒಂದು ಕೇಸಂತೂ ಸತ್ಯ. ಪದ್ಮಲತಾ ಆಗ್ಬೋದು, ಅಲ್ಲಾಗಿರೋ ಅನಾಹುತಗಳಾಗಿರೋದಂತೂ ಸತ್ಯ. ತುಂಬ ಸಾವುಗಳಾಗಿದೆ, ಅಲ್ಲಿ ತುಂಬ ಕೊಲೆಗಳಾಗಿದೆ, ಅತ್ಯಾಚಾರಗಳಾಗಿದೆ. ಅದ್ರ ಬಗ್ಗೆ ನ್ಯಾಯ ಕೊಡಲಿ. ನ್ಯಾಯ ದೇವರೇ ನ್ಯಾಯ ಕೊಡಬೇಕು. ಆ ಮಂಜುನಾಥ ಸ್ವಾಮಿನೇ ಎದ್ದು ಬರಬೇಕು. ಇದಕ್ಕೆ ಅವ್ನು ಬಂದಿದ್ದಾನೆ ಅಂತ ಅಂದ್ಕೊಳ್ಳೋಣ. ಯಾರನ್ನು ಬಿಡಲ್ಲ ಕರ್ಮ, ಯಾರನ್ನು ಬಿಡಲ್ಲ. ಕರ್ಮ ಇಸ್ ರಿಟರ್ನ್ಸ್ ಅಂತ ನನಗೆ, ಕರ್ಮ ಯಾರನ್ನು ಬಿಡಲ್ಲ. ಅಲ್ಲಿ ತನಕ ತಾಳ್ಮೆಯಿಂದ ಎಲ್ಲರೂ ವರ್ತಿಸ್ಬೇಕು. ಅವ್ನು ಸರಿ ಇವನು ತಪ್ಪು ಅಂತ ಹೇಳೋದಕ್ಕೆ ಇಲ್ಲಿ ಯಾರು ಜಡ್ಜ್ಗಳಿಲ್ಲ. ಇದ್ದಾರೆ, ಕಾನೂನು ಪ್ರಕಾರವಾಗಿ ಏನೇನು ನಡಿಬೇಕು ಎಲ್ಲ ನಡೀತಾ ಇದೆ. ಅದಕ್ಕೆ ನಾವು ಸಪೋರ್ಟ್ ಮಾಡೋಣ, ಕಾಯೋಣ. ನಮ್ಮ ಕರ್ನಾಟಕ ಜನತೆ ಕಡೆಯಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಆಶಯ. ಇಲ್ಲಿ ಧರ್ಮದ ಬಗ್ಗೆ ಮಾತಾಡೋದು ಅನವಶ್ಯಕತೆ, ಆಯಿತಾ? ಧರ್ಮದ ಬಗ್ಗೆ ಯಾರು ಮಾತಾಡೋದು ಬೇಡ. ಮಂಜುನಾಥ ಸ್ವಾಮಿ ಬಗ್ಗೆ ಯಾರು ಮಾತಾಡೋದು ಬೇಡ. ಅವ್ರು ಇಲ್ದಿದ್ರೆ ಇಷ್ಟೊಂದು ಆಗ್ತಾನೆ ಇರಲಿಲ್ಲ. ಅವ್ರು ಇದ್ದಿರೋದಕ್ಕೆ ಇಷ್ಟೊಂದು ಆಗ್ತಾ ಇರೋದು. ಮಂಜುನಾಥ ಸ್ವಾಮಿ ಬಗ್ಗೆ ಯಾರು ಮಾತಾಡೋ ಯೋಗ್ಯತೆ ಇಲ್ಲ. ಮಂಜುನಾಥ ಸ್ವಾಮಿ ಇರೋದ್ರಿಂದನೇ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಅಂತ ನಾವು ಅಂದ್ಕೊಳ್ಳೋಣ. ನಿಜ ಅಲ್ವಾ? ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ, ಈಗ ಯಾರಿಗೆ ಅನ್ಯಾಯ ಆಗ್ತಾ ಇದೆ, ಆ ಭಗವಂತನೇ ಎಲ್ಲದಕ್ಕೂ ಮುಕ್ತಿ ಕೊಡ್ತಾನೆ. ಶಿಕ್ಷೆ ಕೊಡೋನು ಅವನೇ, ಧರ್ಮನ ರಕ್ಷಿಸೋನು ಅವನೇ. ಅವನಿಗೆ ಬಿಡೋಣ. ಒಟ್ಟಿನಲ್ಲಿ ಧರ್ಮದ ಕಡೆ ನಡೆಯೋಣ ಅನ್ನೋದೇ ನನ್ನ ಒಂದು ಕೋರಿಕೆ ನಿಮಗೆಲ್ಲರಿಗೂ. ದಯವಿಟ್ಟು ಇದರಲ್ಲಿ ನಂದೇನಾದ್ರು ತಪ್ಪಾಗಿ ನಾನು ಮಾತಾಡಿದೆ ಕ್ಷಮಿಸಿ ಅಂತ ಕೇಳ್ಕೊತಾ
ಸೌಜನ್ಯನ ಪರ ಹೋರಾಟ ಖಂಡಿತ, ಅದು ಸೌಜನ್ಯಂಗಾಗಿರೋ ನ್ಯಾಯ ಅಂತ ಖಂಡಿತ, ಅದು ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆ ಕ್ರಿಯೆಗಳು ನಡೀತಾ ಇದೆ, ಅದಕ್ಕೆ ಸಪೋರ್ಟ್ ಮಾಡೋಣ. ಅನನ್ಯ ಭಟ್ ಅವರು ಅಷ್ಟೇ, ಅನನ್ಯ ಭಟ್ ಅವ್ರಿಗೂ ಅನ್ಯಾಯ ಆಗಿ ಅವ್ರಿಗೂ ಏನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಥರ ದಾಖಲಾತಿಗಳನ್ನ ಅವ್ರು ಒದಗಿಸಿಲ್ಲ, ಏನೋ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸತ್ಯವಾಗಿದ್ದರೆ ಅವ್ರಿಗೂ ಕೂಡ ನ್ಯಾಯ ಕೊಡಲಿ ದೇವರು ಅಂತ ಕೇಳ್ಕೊತಾ, ಕಡೆಯಲ್ಲಿ ನಾನು ಹೇಳೋದೇನಪ್ಪ ಅಂತ ಅಂದರೆ, ಧರ್ಮಕ್ಕೆ ನನ್ನ ಸಪೋರ್ಟ್ ಅಂತೂ ಖಂಡಿತ ಇದೆ. ನಾವು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ನಾನು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಬರ್ತೀನಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದ್ರ ಮೂಲಕ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ದನಿ ಎತ್ತಿ ಪ್ರತಿಯೊಬ್ಬರು. ನನ್ನ ಹೆಣ್ಮಗಳಾಗಿ ನನಗೆ ಸ್ವಲ್ಪ ಭಯ ಇತ್ತು, ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ನಾವು ಹೋಗೋದು ಬೇಡಪ್ಪ, ನಮ್ಗೆ ಯಾಕೆ ಬೇಕು ಅಂತ ಅನಿಸಿದ್ದು ನಿಜಾನೇ, ಇಲ್ಲ ಅಂತಂದು ಹೇಳಲ್ಲ. ಇವತ್ತು ಆ ಘಟನೆ ನೋಡಿದ್ಮೇಲೆ ಸಖತ್ ಬೇಜಾರಾಯಿತು. ಹಾಗಾಗಿ ನಮ್ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ನಾವು ಹೆಣ್ಮಕ್ಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅದು ಸತ್ಯವಾಗಿರೋ ಕಡೆ ಸತ್ಯ ಮಾರ್ಗದಲ್ಲಿ ಹೋಗೋಣ. ನಾವು ಅನ್ಯಾಯದ ಕಡೆ ಹೋಗೋದು ಬೇಡ. ನಮ್ಮ ಸಹಮತ ಯಾವತ್ತೂ ನಮ್ಮ ಸಪೋರ್ಟು ಇದ್ದೇ ಇದೆ ಧರ್ಮಸ್ಥಳದ ಬಗ್ಗೆ. ಅದು ವೀರೇಂದ್ರ ಹೆಗ್ಗಡೆ ಅವರು ಧರ್ಮದಲ್ಲಿ ನಡೆದ್ರೆ ಅವ್ರಿಗೂ ಖಂಡಿತ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ವೀರೇಂದ್ರ ಹೆಗ್ಗಡೆ ಅವರು ಧರ್ಮದ ಪರನೇ ಇದ್ದಾರೆ ಅಂತ ರುಜುವಾತಾದರೆ ಖಂಡಿತ ನಾವು ಸಾಯ ತನಕನವ್ರಿಗೆ ಕೈ ಮುಗಿತೀವಿ. ಮಟ್ಟಣ್ಣನವ್ರ ಕಡೆಯವರು ಅವ್ರು ನ್ಯಾಯಯುತವಾಗಿದ್ದಾರೆ ಅಂತ ಬಂದರೆ ಅವ್ರಿಗೂ ನಾವು ಕೈ ಮುಗಿತೀವಿ. ಇಬ್ಬರಲ್ಲಿ ಒಬ್ಬರು ಫೇಲ್ ಆಗಲೇಬೇಕು, ಆಯಿತಾ? ಗೊತ್ತಿಲ್ಲ ಇಲ್ಲಿ ಯಾವುದು ಧರ್ಮ ಎತ್ತಿ ನಿಲ್ಲುತ್ತೋ, ಇಲ್ಲಿ ಯಾವ್ದು ಸರಿ ಇದೆ ಯಾವುದು ಸರಿ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಸಪೋರ್ಟು ಧರ್ಮದ ಪರ ಇರುತ್ತೆ. ಅದಕ್ಕೆ 100% ನಾನು ಸಪೋರ್ಟ್ ಮಾಡ್ತೀನಿ. ಹಾಗೆ ಯೂಟ್ಯೂಬಲ್ಲಿ ಹಲವಾರು ಲೇಡೀಸ್ಗಳಿದ್ದೀರಾ, ನಾನು ಕೇಳ್ಕೊಳ್ಳೋದು ಇಷ್ಟೇ, ಯೂಟ್ಯೂಬ್ ಮಾಡ್ತಿರೋಂಥ ತುಂಬ ಜನ ಲೇಡೀಸ್ಗಳಿದ್ದೀರಾ, ದಯವಿಟ್ಟು ಧರ್ಮದ ಪರ ಮಾತಾಡಿ ಅಂತ ಕೇಳ್ಕೊತೀನಿ. ನನ್ನ ನಡೆ ಧರ್ಮದ ಪರವಾಗಿರುತ್ತೆ. ಅದು ಯಾರಾದರೂ ಪರವಾಗಿಲ್ಲ, ವೀರೇಂದ್ರ ಹೆಗ್ಗಡೆ ಅವರಾದರೂ ಪರವಾಗಿಲ್ಲ, ಇಲ್ಲ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ತಿಂಬ್ರೋಡಿ ಅವ್ರ ಕಡೆ ಆದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನನ್ನ ನಡೆ ಧರ್ಮದ ನಡೆ, ಧರ್ಮದ ಕಡೆ ಹೋಗೋಣ. SIT ಆಗೋ ತನಕ ಎಲ್ಲರೂ ತಾಳ್ಮೆಯಿಂದ ಇರಬೇಕು ಅಂತ ಕೇಳ್ಕೊತಾ, SIT ರಚನೆ ಆಗಿದೆ, ಒಂದು ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡ್ಲಿ ಅಂತ ಆ ಮಂಜುನಾಥ ಸ್ವಾಮಿನ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದರಲ್ಲಿ ನಂದೇನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ತಾಯಂದ್ರೇ, ಎಲ್ಲ ಹೆಣ್ಮಕ್ಳುಗಳೇ, ಇಲ್ಲಿ ಹೆಣ್ಮಕ್ಳುಗಳಿಗೆ ನ್ಯಾಯ ಸಿಗಬೇಕು. ಪಿಶಾಚಿಗಳ ಥರ ವರ್ತಿಸಿರೋವಂಥ, ಪೈಶಾಚಾರಿಕವಾಗಿ ವರ್ತಿಸಿರೋವಂಥ ಅನಾಗರಿಕರಿಗೆ ಖಂಡಿತ ಆ ಭಗವಂತ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತೀನಿ. ಇಷ್ಟನ್ನು ಮಾತ್ರ ಹೇಳೋಕ್ಕೆ ಸಾಧ್ಯ. ಜೈ ಮಂಜುನಾಥ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.